ಒಂದು ಕಡೆ ರಾಜ್ಯದ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬೇಸಿಗೆ ಪ್ರಾರಂಭ ಆಗೋ ಹೊತ್ತಿಗೆನೆ ನೀರಿನ ಬಗ್ಗೆ ಚಿಂತೆ ಶುರುವಾಗಿದೆ. ಇಂಥದ್ರಲ್ಲಿ ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರು ಹರಿಸಿರೋದ್ರ ಬಗ್ಗೆ ರೈತರ ಪ್ರಶ್ನೆಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನೀರು ಬಿಟ್ಟಿರೋ ವಿಚಾರ ನನಗೆ ಗೊತ್ತೇ ಇಲ್ಲ, ಮಾನವೀಯತೆ ದೃಷ್ಟಿಯಿಂದ ನೀರನ್ನ ಬಿಟ್ಟಿರಬಹುದು ಅಂತ ಹೇಳಿ ಮಾತನಾಡಿದ್ದಾರೆ ಸಚಿವ ಎಂಬಿ ಪಾಟೀಲ್. ನಾನು ಕೂಡ ಅದನ್ನ ಮಾಹಿತಿಯನ್ನು ಪಡ್ಕೋತೇನೆ. ಇವತ್ತು ಒಂದು ಅವರ ಅಲೋಕೇಶನ್ ನಲ್ಲಿ ಅಥವಾ ಮಾನವೀಯತೆ ದೃಷ್ಟಿಯಿಂದ ಕೊಡ್ತುಕೊಳ್ಳದಿರ್ತದೆ. ಅದು ಯಾವುದೊಂದು ನನಗೂ ಕೂಡ ಗೊತ್ತಿಲ್ಲ. ಮಾನವೀಯತೆ ದೃಷ್ಟಿ ಕೊಟ್ಟರು ಕೂಡ ನಾವು ತೆಗೆದುಕೊತೀವಿ ಅಷ್ಟಕ್ಕೆ. ಮಹಾರಾಷ್ಟ್ರದಿಂದ ಹೋಗಿ ನಾವು ನೀರು ಕೇಳ್ತೀವಿ ಕೃಷ್ಣಗೆ, ಅವ್ರು ನಮಗೆ ನೀರು ಕೊಡ್ತಾರೆ, ನಾವು ಜೊತೆಗೆ ಕೊಡ್ತೀವಿ ಎಷ್ಟೋ ಸಲ. ಕೊಡುವಂಥದ್ದು ಮಾನವೀಯತೆ ದೃಷ್ಟಿಯಿಂದ ಇರ್ತದೆ. ಆದರೆ ನಮ್ಮ ಲಭ್ಯತೆ ಏನಿದೆ, ನಮಗೆ ಸಾಕಾಗುವಷ್ಟು ನಮ್ಮ ಕುಡಿಯ ನೀರಿಗೆ ಪ್ರಥಮ ಆದ್ಯತೆ, ರೈತರ ಪ್ರಥಮ ಆದ್ಯತೆ, ಅದಾದ್ಮೇಲೆ ಏನಾದರೂ ಎಕ್ಸಸ್ ಇದ್ರೆ ಇವತ್ತಂದು ಕೊಡುವಂಥದ್ದು. ಆ ರೀತಿ ಎಲ್ಲ ವಿಚಾರ ಮಾಡಿ ಇವತ್ತೊಂದು ದಿವಸ ಇಲಾಖೆಯವರು ಕೊಟ್ಟಿರ್ತಾರೆ. ಯಾಕಂದ್ರೆ ನಾನು ನೀರಾವರಿ ಮಂತ್ರಿಯಾಗಿ 5 ವರ್ಷ ಕೆಲಸ ಮಾಡಿದ್ದೀನಿ. ಕೊಡ್ತುಕೊಳ್ಳುವಂಥದ್ದು ಇರಬೇಕು, ಅಥವಾ ಅವರ ಅಲೋಕೇಶನ್ ಕೋಟಾದಲ್ಲಿ ಅವ್ರ ಕೋಟಾದಲ್ಲಿ ಏನಾದ್ರು ರಿಲೀಸ್ ಮಾಡಿದ್ರು ಅದನ್ನು ಕೂಡ ತಪ್ಪಲ್ಲ. ಅವ್ರ ಪೂರ್ತಿ ಮಾಹಿತಿ ಇಲ್ಲ ನನಗೆ. ನಿನ್ನೂ ಕೂಡ ಪ್ರಶ್ನೆ ಬಂತು ವಿಜಯಪುರದಲ್ಲಿ, ಅದನ್ನ ತಿಳ್ಕೊಂಡು ನಾನು ಹೇಳ್ತೇನೆ. ನಾನು ಕೂಡ ಅದನ್ನ ಮಾಹಿತಿಯನ್ನು ಪಡ್ಕೋತೇನೆ. ಇವತ್ತು ಒಂದು ಅವರ ಅಲೋಕೇಶನ್ ನಲ್ಲಿ ಅಥವಾ ಮಾನವೀಯತೆ ದೃಷ್ಟಿಯಿಂದ ಕೊಡ್ತುಕೊಳ್ಳದಿರ್ತದೆ. ಅದು ಯಾವುದೊಂದು ನನಗೂ ಕೂಡ ಗೊತ್ತಿಲ್ಲ. ಮಾನವೀಯತೆ ದೃಷ್ಟಿ ಕೊಟ್ಟರು ಕೂಡ ನಾವು ತೆಗೆದುಕೊತೀವಿ ಅಷ್ಟಕ್ಕೆ. ಮಹಾರಾಷ್ಟ್ರದಿಂದ ಹೋಗಿ ನಾವು ನೀರು ಕೇಳ್ತೀವಿ ಕೃಷ್ಣಗೆ, ಅವ್ರು ನಮಗೆ ನೀರು ಕೊಡ್ತಾರೆ. ತೆಲಂಗಾಣಕ್ಕೆ ರಾತ್ರೋರಾತ್ರಿ ನೀರನ್ನ ಹರಿಸ್ತಾ ಇರುವ ವಿಚಾರವಾಗಿ ಇವತ್ತು ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ನಿನ್ನೆ ಅಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ತೆಲಂಗಾಣದವರು ಕೇಳ್ಕೊಂಡಿದ್ದಾರೆ, ಹಾಗಾಗಿ ಕೊಡ್ತಾ ಇದೀವಿ, ನಮಗೆ ಕಷ್ಟ ಅಂತ ಬಂದಾಗ ಅವರು ಕೂಡ ಕೊಡ್ತಾರೆ ಅಂತೇಳಿ. ಈಗ ಕರ್ನಾಟಕದ ನೀರು ನಮಗೆ ಸಾಕಾಗ್ತಿಲ್ಲ ಅಂತದ್ರಲ್ಲಿ ಅವರಿಗೆ ಬಿಡೋದು ಸರಿನಾ ಅನ್ನೋ ಪ್ರಶ್ನೆಯ ಮಧ್ಯೆ ಯಾದಗಿರಿಯ ಕದ್ರಾಪುರ ಬ್ಯಾರೇಜ್ನಿಂದ ನೀರನ್ನ ರಿಲೀಸ್ ಮಾಡಲಾಗಿದೆ. ರಾಜ್ಯ ಸರ್ಕಾರದ ನಡೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇದು ಮೀರ್ ಸಾದಿಕ್ ಸರ್ಕಾರ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ಆರ್ ಅಶೋಕ್ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ ಈಗ ನೀರು ಬಿಟ್ಟರೆ ರಾಜ್ಯಕ್ಕೆ ತೊಂದರೆ ಆಗುತ್ತದೆ ಅಂತ ಅಧಿಕಾರಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ದ್ರೋಹ ಬಗೆಯೋದ್ರಲ್ಲಿ ಮಲ್ಲಪ್ಪ ಶೆಟ್ಟಿ ಮೀರ್ ಸಾದಿಕ್ರನ್ನ ಮೀರಿಸುತ್ತೆ ಅಂತ ಹೇಳಿ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ನಮ್ಮ ಯಾದಗಿರಿ ಪ್ರತಿನಿಧಿ ರಾತ್ರಿ ಅಲ್ಲಿಗೆ ತೆರಳಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ಕೊಂಡ್ ಬಂದಿದ್ದಾರೆ ನೋಡಿ. ಕರ್ನಾಟಕದಲ್ಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿರುವಂತಹ ಸಂದರ್ಭದಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ತಮ್ಮದೇ ಸರ್ಕಾರ ಇರುವಂತಹ ತೆಲಂಗಾಣಕ್ಕೆ ನೀರನ್ನು ಹರಿಬಿಡಲಾಗ್ತಾ ಇರುವಂತದ್ದು. ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ 1.27 ಟಿಎಂಸಿ ನೀರನ್ನು ಈಗ ಹರಿಬಿಡಲಾಗ್ತಾ ಇರುವಂತದ್ದು. ಸದ್ಯ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ವಡಗೇರ ತಾಲೂಕಿನ ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿಂದ ಸುಮಾರು 64 ಗೇಟ್ಗಳಿಂದ ಅಂತಂದ್ರೆ ಈ ಒಂದು ನೀರನ್ನು ಹರಿಬಿಡಲಾಗ್ತಿರುವಂತ ಅನ್ನುವಂತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಖಚಿತ ಮಾಹಿತಿ ಇತ್ತು. ಇವತ್ತು ರಿಪಬ್ಲಿಕ್ ಕನ್ನಡ ಖುದ್ದು ಇದೇ ಒಂದು ಸ್ಥಳಕ್ಕೆ ಬಂದು ಈ ಒಂದು ನೀರನ್ನು ನಿಮಗೆ ತೋರಿಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಈ ಒಂದು ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನ ಇಲ್ಲಿ ನಮಗೆ ತೋರಿಸಲು ಕಷ್ಟ ಆಗುತ್ತೆ. ಯಾಕಂತಂದ್ರೆ ಸುಮಾರು ಕಗ್ಗತ್ತಲ್ಲಿರೋದ್ರಿಂದ ಒಂದೇ ಒಂದು ಗೇಟ್ಗಳಲ್ಲಿ ಹೋಗ್ತಾ ಇರುವಂತಹ ನೀರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರಬಹುದು. ಈ ಒಂದು ನೀರನ್ನ ನಮ್ಮ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತೆಲಂಗಾಣಕ್ಕೆ ಕೊಡೋದಕ್ಕೆ ಮುಂದಾಗಿರುವಂತದ್ದು ಸಾಕಷ್ಟು ಶೋಚನೀಯ ಪರಿಸ್ಥಿತಿ ಅಂತ ಹೇಳಬೇಕಾಗುತ್ತೆ. ಯಾಕಂತಂದ್ರೆ ರಾಜ್ಯದಲ್ಲಿ ತೀವ್ರ ಆಕ್ರೋಶಗಳು ಭುಗಿಲೇತಾ ಇದ್ದಂತೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರನ್ನು ಕೊಡ್ತಾ ಇರುವಂತದ್ದು ಎಷ್ಟು ಸಮಂಜಸ ಅನ್ನುವಂತ ಪ್ರಶ್ನೆ ಸಹ ಇಲ್ಲಿ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ನಿನ್ನೆಯಿಂದಲೂ ಸಹ ಬಿಜೆಪಿಯ ಮಾಜಿ ಸಚಿವ ರಾಜುಗೌಡ ಈ ಒಂದು ವಿಚಾರವನ್ನ ಪ್ರಸ್ತಾಪನೆ ಮಾಡಿದ್ರು. ಈ ಒಂದು ವಿಚಾರ ಸಾಕಷ್ಟು ರಾಜ್ಯದಾದ್ಯಂತ ಸದ್ದು ಮಾಡಿತ್ತು. ಈ ಬೆನ್ನಲ್ಲೇ ಇವತ್ತು ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಅಂದ್ರೆ ಕದ್ದು ಮುಚ್ಚಿ ಈ ಒಂದು ನೀರನ್ನು ತೆಲಂಗಾಣಕ್ಕೆ ಕೊಡ್ತಾ ಇರುವಂತದ್ದು ಸಾಕಷ್ಟು ಶೋಚನೀಯ ಪರಿಸ್ಥಿತಿ ಅಂತ ಹೇಳಬೇಕಾಗುತ್ತೆ. ಸದ್ಯ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡೋ ಮೂಲಕ ಮತ್ತೊಮ್ಮೆ ಸರ್ಕಾರವನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಒಂದು ಕಡೆ ರಾಜ್ಯದ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬೇಸಿಗೆ ಪ್ರಾರಂಭ ಆಗೋ ಹೊತ್ತಿಗೆನೆ ನೀರಿನ ಬಗ್ಗೆ ಚಿಂತೆ ಶುರುವಾಗಿದೆ. ಇಂಥದ್ರಲ್ಲಿ ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರು ಹರಿಸಿರೋದ್ರ ಬಗ್ಗೆ ರೈತರ ಪ್ರಶ್ನೆಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನೀರು ಬಿಟ್ಟಿರೋ ವಿಚಾರ ನನಗೆ ಗೊತ್ತೇ ಇಲ್ಲ, ಮಾನವೀಯತೆ ದೃಷ್ಟಿಯಿಂದ ನೀರನ್ನ ಬಿಟ್ಟಿರಬಹುದು ಅಂತ ಹೇಳಿ ಮಾತನಾಡಿದ್ದಾರೆ
ಸಚಿವ ಎಂಬಿ ಪಾಟೀಲ್. ನಾನು ಕೂಡ ಅದನ್ನ ಮಾಹಿತಿಯನ್ನು ಪಡ್ಕೋತೇನೆ. ಇವತ್ತು ಒಂದು ಅವರ ಅಲೋಕೇಶನ್ ನಲ್ಲಿ ಅಥವಾ ಮಾನವೀಯತೆ ದೃಷ್ಟಿಯಿಂದ ಕೊಡ್ತುಕೊಳ್ಳೋದಿರ್ತದೆ. ಅದು ಯಾವುದನ್ನೋದು ನನಗೂ ಕೂಡ ಗೊತ್ತಿಲ್ಲ. ಮಾನವೀಯತೆ ದೃಷ್ಟಿ ಕೊಟ್ಟರು ಕೂಡ ನಾವು ತೆಗೆದುಕೊತೀವಿ ಅಷ್ಟಕ್ಕ. ಮಹಾರಾಷ್ಟ್ರದಿಂದ ಹೋಗಿ ನಾವು ನೀರು ಕೇಳ್ತೀವಿ ಕೃಷ್ಣಗೆ, ಅವ್ರು ನಮಗೆ ನೀರು ಕೊಡ್ತಾರೆ, ನಾವು ಜೊತೆಗೆ ಕೊಡ್ತೀವಿ ಎಷ್ಟೋ ಸಲ. ಕೊಡುವಂಥದ್ದು ಮಾನವೀಯತೆ ದೃಷ್ಟಿಯಿಂದ ಇರ್ತದೆ. ಆದರೆ ನಮ್ಮ ಲಭ್ಯತೆ ಏನಿದೆ, ನಮಗೆ ಸಾಕಾಗುವಷ್ಟು ನಮ್ಮ ಕುಡಿಯ ನೀರಿಗೆ ಪ್ರಥಮ ಆದ್ಯತೆ, ರೈತರ ಪ್ರಥಮ ಆದ್ಯತೆ, ಅದಾದ್ಮೇಲೆ ಏನಾದರೂ ಎಕ್ಸಸ್ ಇದ್ರೆ ಇವತ್ತಂದು ಕೊಡುವಂಥದ್ದು. ಆ ರೀತಿ ಎಲ್ಲ ವಿಚಾರ ಮಾಡಿ ಇವತ್ತೊಂದು ದಿವಸ ಇಲಾಖೆಯವರು ಕೊಟ್ಟಿರ್ತಾರೆ. ಯಾಕಂದ್ರೆ ನಾನು ನೀರಾವರಿ ಮಂತ್ರಿಯಾಗಿ 5 ವರ್ಷ ಕೆಲಸ ಮಾಡಿದ್ದೀನಿ. ಕೊಡ್ತುಕೊಳ್ಳುವಂಥದ್ದು ಇರಬೇಕು, ಅಥವಾ ಅವರ ಅಲೋಕೇಶನ್ ಕೋಟಾದಲ್ಲಿ ಅವ್ರ ಕೋಟಾದಲ್ಲಿ ಏನೋ ರಿಲೀಸ್ ಮಾಡಿದ್ರೆ ಅದನ್ನು ಕೂಡ ತಪ್ಪಲ್ಲ. ಅದು ಪೂರ್ತಿ ಮಾಹಿತಿ ಇಲ್ಲ ನನಗೆ. ನಿನ್ನೆನೂ ಕೂಡ ಪ್ರಶ್ನೆ ಬಂತು ವಿಜಯಪುರದಲ್ಲಿ, ಅದನ್ನ ತಿಳ್ಕೊಂಡು ನಾನು ಹೇಳ್ತೇನೆ. ನಾನು ಕೂಡ ಅದನ್ನ ಮಾಹಿತಿಯನ್ನು ಪಡ್ಕೋತೇನೆ. ಇವತ್ತು ಒಂದು ಅವರ ಅಲೋಕೇಶನ್ ನಲ್ಲಿ ಅಥವಾ ಮಾನವೀಯತೆ ದೃಷ್ಟಿಯಿಂದ ಕೊಡ್ತುಕೊಳ್ಳೋದಿರ್ತದೆ. ಅದು ಯಾವುದನ್ನೋದು ನನಗೂ ಕೂಡ ಗೊತ್ತಿಲ್ಲ. ಮಾನವೀಯತೆ ದೃಷ್ಟಿ ಕೊಟ್ಟರು ಕೂಡ ನಾವು ತೆಗೆದುಕೊತೀವಿ ಅಷ್ಟಕ್ಕ. ಮಹಾರಾಷ್ಟ್ರದಿಂದ ಹೋಗಿ ನಾವು ನೀರು ಕೇಳ್ತೀವಿ ಕೃಷ್ಣಗೆ, ಅವ್ರು ನಮಗೆ ನೀರು ಕೊಡ್ತಾರೆ. ತೆಲಂಗಾಣಕ್ಕೆ ರಾತ್ರೋರಾತ್ರಿ ನೀರನ್ನ ಹರಿಸ್ತಾ ಇರುವ ವಿಚಾರವಾಗಿ ಇವತ್ತು ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ನಿನ್ನೆ ಅಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ತೆಲಂಗಾಣದವರು ಕೇಳ್ಕೊಂಡಿದ್ದಾರೆ, ಹಾಗಾಗಿ ಕೊಡ್ತಾ ಇದೀವಿ, ನಮಗೆ ಕಷ್ಟ ಅಂತ ಬಂದಾಗ ಅವರು ಕೂಡ ಕೊಡ್ತಾರೆ ಅಂತೇಳಿ. ಈಗ ಕರ್ನಾಟಕದ ನೀರು ನಮಗೆ ಸಾಕಾಗ್ತಿಲ್ಲ ಅಂತದ್ರಲ್ಲಿ ಅವರಿಗೆ ಬಿಡೋದು ಸರಿನಾ ಅನ್ನೋ ಪ್ರಶ್ನೆಯ ಮಧ್ಯೆ ಯಾದಗಿರಿಯ ಕದ್ರಾಪುರ ಬ್ಯಾರೇಜ್ ಇಂದ ನೀರನ್ನ ರಿಲೀಸ್ ಮಾಡಲಾಗಿದೆ. ರಾಜ್ಯ ಸರ್ಕಾರದ ನಡೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇದು ಮೀರ್ ಸಾದಿಕ್ ಸರ್ಕಾರ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡಿ, ಈಗ ಆರ್ ಅಶೋಕ್ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ ಈಗ ನೀರು ಬಿಟ್ಟರೆ ರಾಜ್ಯಕ್ಕೆ ತೊಂದರೆ ಆಗುತ್ತದೆ ಅಂತ ಅಧಿಕಾರಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ದ್ರೋಹ ಬಗೆಯೋದ್ರಲ್ಲಿ ಮಲ್ಲಪ್ಪ ಶೆಟ್ಟಿ ಮೀರ್ ಸಾದಿಕ್ರನ್ನ ಮೀರಿಸುತ್ತೆ ಅಂತ ಹೇಳಿ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ನಮ್ಮ ಯಾದಗಿರಿ ಪ್ರತಿನಿಧಿ ರಾತ್ರಿ ಅಲ್ಲಿಗೆ ತೆರಳಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ಕೊಂಡ್ ಬಂದಿದ್ದಾರೆ. ನೋಡಿ, ಕರ್ನಾಟಕದಲ್ಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿರುವಂತಹ ಸಂದರ್ಭದಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ತಮ್ಮದೇ ಸರ್ಕಾರ ಇರುವಂತಹ ತೆಲಂಗಾಣಕ್ಕೆ ನೀರನ್ನು ಹರಿಬಿಡಲಾಗ್ತಾ ಇರುವಂತದ್ದು. ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ 1.27 ಟಿಎಂಸಿ ನೀರನ್ನು ಹರಿಬಿಡಲಾಗ್ತಾ ಇರುವಂತದ್ದು. ಸದ್ಯ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ವಡಗೇರ ತಾಲೂಕಿನ ಗೂಗಲ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿಂದ ಸುಮಾರು 64 ಗೇಟ್ಗಳಿಂದ ಅಂತಂದ್ರೆ ಈ ಒಂದು ನೀರನ್ನು ಹರಿಬಿಡಲಾಗ್ತಿರುವಂತ ಅನ್ನುವಂತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಖಚಿತ ಮಾಹಿತಿ ಇತ್ತು. ಇವತ್ತು ರಿಪಬ್ಲಿಕ್ ಕನ್ನಡ ಖುದ್ದು ಇದೇ ಒಂದು ಸ್ಥಳಕ್ಕೆ ಬಂದು ಈ ಒಂದು ನೀರನ್ನು ನಿಮಗೆ ತೋರಿಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಈ ಒಂದು ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನ ಇಲ್ಲಿ ನಮಗೆ ತೋರಿಸಲು ಕಷ್ಟ ಆಗುತ್ತೆ. ಯಾಕಂತಂದ್ರೆ ಸುಮಾರು ಕಗ್ಗತ್ತಲ್ಲಿರೋದ್ರಿಂದ ಒಂದೇ ಒಂದು ಗೇಟ್ಗಳಲ್ಲಿ ಹೋಗ್ತಾ ಇರುವಂತಹ ನೀರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರಬಹುದು. ಈ ಒಂದು ನೀರನ್ನ ನಮ್ಮ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತೆಲಂಗಾಣಕ್ಕೆ ಕೊಡೋದಕ್ಕೆ ಮುಂದಾಗಿರುವಂತದ್ದು ಸಾಕಷ್ಟು ಶೋಚನೀಯ ಪರಿಸ್ಥಿತಿ ಅಂತ ಹೇಳಬೇಕಾಗುತ್ತೆ. ಯಾಕಂತಂದ್ರೆ ರಾಜ್ಯದಲ್ಲಿ ತೀವ್ರ ಆಕ್ರೋಶಗಳು ಭುಗಿಲೇಳ್ತಾ ಇದ್ದಂತೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರನ್ನು ಕೊಡ್ತಾ ಇರುವಂತದ್ದು ಎಷ್ಟು ಸಮಂಜಸ ಅನ್ನುವಂತ ಪ್ರಶ್ನೆ ಸಹ ಇಲ್ಲಿ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ನಿನ್ನೆಯಿಂದಲೂ ಸಹ ಬಿಜೆಪಿಯ ಮಾಜಿ ಸಚಿವ ರಾಜುಗೌಡ ಈ ಒಂದು ವಿಚಾರವನ್ನ ಪ್ರಸ್ತಾಪನೆ ಮಾಡಿದ್ರು. ಈ ಒಂದು ವಿಚಾರ ಸಾಕಷ್ಟು ರಾಜ್ಯದಾದ್ಯಂತ ಸದ್ದು ಮಾಡಿತ್ತು. ಈ ಬೆನ್ನಲ್ಲೇ ಇವತ್ತು ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಅಂದ್ರೆ ಕದ್ದು ಮುಚ್ಚಿ ಈ ಒಂದು ನೀರನ್ನ ತೆಲಂಗಾಣಕ್ಕೆ ಕೊಡ್ತಾ ಇರುವಂತದ್ದು ಸಾಕಷ್ಟು ಶೋಚನೀಯ ಪರಿಸ್ಥಿತಿ ಅಂತ ಹೇಳಬೇಕಾಗುತ್ತೆ. ಸದ್ಯ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡೋ ಮೂಲಕ ಮತ್ತೊಮ್ಮೆ ಸರ್ಕಾರವನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.